ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವೀಟ್ ಅಂದ ತಕ್ಷಣ ನೆನಪಾಗೋದು ಕೇಸರಿ ಬಾತು. ಅದರಲ್ಲೂ ಹಲಸಿನ ಕೇಸರಿ ಬಾತು ತುಂಬಾ ರುಚಿಕರವಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ನಿಮಗೆ ಈ ಕೇಸರಿ ಬಾತನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮನೇಲೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬಹುದು. ಹೇಗಿದ್ರು ಈಗ ಹಲಸಿನ ಸೀಸನ್ ಬೇರೆ, ಹಲಸಿನ ಅಂತೂ ಸಿಕ್ಕೇ ಸಿಗುತ್ತೆ. ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿತ್ತಂತ ಕಮೆಂಟಲ್ಲಿ ತಿಳಿಸಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಹಲಸಿನ ಹಣ್ಣು, ತುಪ್ಪ, ಒಣ ದ್ರಾಕ್ಷಿ, ಬಾದಾಮಿ, ಗೋಡಂಬಿ, 1 ಕಪ್ ರವೆ, 1 ಕಪ್ ಸಕ್ಕರೆ, ಫುಡ್ ಕಲರ್, 3 ಏಲಕ್ಕಿ. ಬಾಣಲಿಗೆ 3 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪ ಜಾಸ್ತಿ ಹಾಕ್ದಷ್ಟು ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಪ್ಪ ಕಮ್ಮಿ ಏನಾದರೂ ಯೂಸ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರಲ್ಲ. ಹಾಗಾಗಿ ತುಪ್ಪ ಜಾಸ್ತಿನೇ ಯೂಸ್ ಮಾಡಿ. ಅದ್ರ ಜೊತೆ ನಾನಿಲ್ಲಿ ಆಯಿಲು ಹಾಕೋತಾ ಇದ್ದೀನಿ. ಆಯಿಲು ತುಪ್ಪ ಎಲ್ಲ ಕರಗಿದಾದ್ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಷ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಲ್ಲಿ ತನಕ ಫ್ರೈ ಮಾಡ್ಬೇಕಂದ್ರೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ ಅಲ್ಲಿ ದ್ರಾಕ್ಷಿ ಎಲ್ಲ ಬಲೂನ್ ತರ ಉಬ್ಬಿದೆ. ಆ ತರ ಉಬ್ಬಿದಾದ್ಮೇಲೆ ಸೈಡ್ಗೆ ಇಟ್ಕೋಬೇಕು. ನಾನು ಇದೇ ತುಪ್ಪದಲ್ಲಿ 1 ಕಪ್ ರವೆ ಹಾಕೋತಾ ಇದ್ದೀನಿ. ಈ ರವೆನ ತುಂಬಾ ಪೇಷನ್ಸ್ ಅಲ್ಲಿ ಹುರ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದ್ರು ರವೆ ಹುರ್ಕೊಂಡ್ರಿ ಅಂದ್ರೆ ರವೆ ಸೀದೋಗುತ್ತೆ. ಹಾಗಾಗಿ ತುಂಬಾ ತಾಳ್ಮೆಯಿಂದ ನಿಧಾನಕ್ಕೆ ಹುರ್ಕೋಬೇಕು. ಆಗಿದ್ರೆ ಮಾತ್ರ ಕೇಸರಿ ಬಾತ್ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿ ಬರುತ್ತೆ. ನೋಡಿ ಈ ತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನಿಧಾನಕ್ಕೆ. ನೋಡ್ತಿರ್ಬೋದು ನೀವು ರವೆ ಬಣ್ಣ ಚೇಂಜ್ ಆಗಿದೆ. ಈ ತರ ಒಂದ್ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದ್ಮೇಲೆ 1 ಕಪ್ ರವೆಗೆ ನಾನಿಲ್ಲಿ 2.5 ಕಪ್ ನೀರು ಹಾಕೋತಾ ಇದ್ದೀನಿ. 2.5 ಕಪ್ ಸಾಕಾಗುತ್ತೆ. ನೀವು ಬೇಕಿದ್ರೆ 3 ಹಾಕೋಬಹುದು. ಅದು ತುಂಬಾ ಸಾಫ್ಟ್ ಆಗಿ ಬೇಕಂದ್ರೆ ನೀವು 3 ಯೂಸ್ ಮಾಡ್ಬೋದು. ನಾನಿಲ್ಲಿ 2.5 ಕಪ್ಪೇ ಯೂಸ್ ಮಾಡ್ತಾ ಇದ್ದೀನಿ. ನೀರು ಹಾಕೊಂಡಿದ್ದಾದ್ಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನ ಈ ತರ ತಿರುಗಿಸ್ತಾ ಬೇಯಿಸ್ಕೋಬೇಕು, ಇಲ್ಲ ಗಂಟು ಬಿದ್ದ್ಬಿಡುತ್ತೆ. ನಿಧಾನಕ್ಕೆ ಈ ತರ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಯಾವುದೇ ತರಹದ ಗಂಟು ಬೀಳಲ್ಲ. ರವೆ ಬೆಂದಿದ್ದಾದ್ಮೇಲೆ ನಾನು ಫುಡ್ ಕಲರ್ ಹಾಕೋತಾ ಇದ್ದೀನಿ. ನೀವು ಫುಡ್ ಕಲರ್ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ಕೇಸರಿ ಬರುತ್ತಲ್ಲ ಆ ದಳನ ನೀರಲ್ಲಿ ನೆನೆಸ್ಬಿಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಅಷ್ಟೇ ಕಲರ್ ಇದೇ ಥರ ಬರುತ್ತೆ, ಅದೇನು ಡಿಫ್ರೆನ್ಸ್ ಅನ್ಸಲ್ಲ. ಅದಾದಮೇಲೆ ನಾನಿಲ್ಲಿ ಹಲಸಿನ ಹಣ್ಣನ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಹಲಸಿನ ಹಣ್ಣು ಹಾಕ್ಕೊಂಡಿದ್ದಾದ್ಮೇಲೆ ರವೆ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೋಬೇಕು. ಹಾಗಿದ್ರೆ ಕರೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಯಾವ ಪ್ರಮಾಣದಲ್ಲಿ ರವೆ ತೊಗೊಂಡಿದ್ವೋ ಅದೇ ಪ್ರಮಾಣದಲ್ಲಿ ಸಕ್ಕರೆನೂ ಸಹ ತಗೋಬೇಕು. ಇದು ತುಂಬ ಮುಖ್ಯ ಕೇಸರಿ ಬಾತ್ಗೆ. ಇವೆಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ನಾವು ಸಕ್ಕರೆ ಹಾಕಿರ್ತೀವಲ್ಲ, ಸಕ್ಕರೆ ರವೆಗೆಲ್ಲ ಬೆರಿಬೇಕು. ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಫುಲ್ ಈ ಥರ ಯೆಲ್ಲೋ ಕಲರಾಗಿ ಕಾಣ್ತಿದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈ ರೀತಿ ಆಗಿದ್ದಾದ್ಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡು ಆವಾಗಲೇ ತುಪ್ಪದಲ್ಲಿ ಕರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಅದು ಹಾಕ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನ್ ಅಷ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಬೆಂದಿದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಮೃದುವಾಗಿ. ಬಾಯಲ್ಲಿ ಇಟ್ಟರೆ ನಿಜವಾಗ್ಲೂ ಕರಗುತ್ತೆ, ಆ ಥರನೇ ರೆಡಿಯಾಗಿದೆ. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನೊಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಮನೆಗೆ ಯಾರಾದರೂ ಸಡನ್ನಾಗಿ ನೆಂಟರು ಬಂದರೆ ಏನು ಮಾಡೋದಂತ ಯೋಚನೆ ಮಾಡಬೇಡಿ, ಈಸಿಯಾಗಿ ರೆಸಿಪಿ ನೀವು ಮಾಡಿಕೊಡ್ಬೋದು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.